ಏನ್ಮಾ ಬರಕ್ಕೆ ಹೇಳಿದ್ಯಲ್ಲ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಮಗನೇ. ಹೇಳು, ಏನು ವಿಷಯ? ನರಸಿಂಹ, ನೀನಿಗೆ ಕುಡ್ಕೊಂಡು ಊರೂರು ಸುತ್ತಾ ಇದ್ರೆ ಅದನ್ನು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ಕಣೋ. ನಿನ್ನ ಬಗ್ಗೆ ಯಾರೋ ಏನೋ ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನಿನ್ನನ್ನು ಹೊಗಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನಿನ್ನ ಬಗ್ಗೆ ಮಾತಾಡಿದಾಗ ಈ ಕಲ್ಲಿಗೆ ತಡ್ಕೊಳಕ್ಕಾಗಲ್ಲ ಕಣೋ. ಮಾ, ಈಗ ನನ್ನ ಬಗ್ಗೆ ಯಾರು ಏನು ಮಾತಾಡಿದ್ರು? ಅದು SI ಮಗಳು ಮನೆಗೆ ಬಂದಿದ್ರು. ಅವಳು ಯಾಕೆ ಬಂದಿದ್ಲು? ಅದೇನೋ ಫೈಲ್ ಕೊಡೋಕ್ಕೆ ಅಂತ ಬಂದಿದ್ರು. ಓ, ಆಗ ನನ್ನ ಬಗ್ಗೆ ಇಲ್ದಿರೋದೆಲ್ಲ ಸೇರಿಸಿ ನನ್ನ ಹತ್ರ ಕಂಪ್ಲೇಂಟ್ ಹೇಳಿದ್ಲ? ಇಲ್ಲಪ್ಪ, ನಿನ್ನ ಬಗ್ಗೆ ಅವ್ರು ಕೆಡ್ದಾಗೇನು ಹೇಳಲಿಲ್ಲ. ಕುಡಿಯೋದ್ರ ಬಗ್ಗೆ ಮತ್ತೆ ನೀನು ಮನೆಯಲ್ಲಿ ಇಲ್ದೇ ಇರೋದ್ರ ಬಗ್ಗೆ ಮಾತಾಡಿದ್ರು ಅಷ್ಟೇ. ಅಷ್ಟಕ್ಕೆ ನೀನು ಯಾಕಮ್ಮ ಬೇಜಾರಾಗ್ತೀಯ? ನೀನು ತಲೆ ಕೆಡಿಸ್ಕೊಂಬಿಡ, ಸುಮ್ಮನೆ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನೀನು ಕುಡಿಯೋದನ್ನ ಬಿಟ್ಟು ನೀನು ಕಾಲ ಮೇಲೆ ನೀನು ನಿಂತ್ಕೊಂಡ್ರೆ ಈ ತಾಯಿಗೆ ಅಷ್ಟೇ ಸಮಾಧಾನ ಆಗತ್ಮ. ನೀನು ಅದೆಲ್ಲ ತಲೆ ಕೆಡಿಸ್ಕೊಂಬಿಡ. ಆಮೇಲೆ ಅವಳು ಇನ್ನೊಂದ್ಸತಿ ಮನೆಗೆ ಬಂದರೆ ಅವಳನ್ನ ಮನೆಗೆ ಸೇರಿಸ್ಬೇಡ, ಸರಿ ಇಲ್ಲ ಅವಳು. ಏನು ಹೇಳ್ತಾ ಇದ್ದೀನಿ ನರಸಿಂಹ? ಅಂದರೆ SI ಮಗಳಲ್ವಾ, ಮೈ ತುಂಬ ದಿಮಾಕ್ ಅವಳಿಗೆ. ಆದರೆ ನನಗೇನೋ ಹಾಗೆ ಅನ್ನಿಸ್ಲಿಲ್ಲಪ್ಪ. ಆದರೆ ಅವ್ರು ಬಂದಾಗ ಅವ್ರ ನಡವಳಿಕೆ ಸ್ವಲ್ಪ ವಿಚಿತ್ರವಾಗಿತ್ತು. ಫೈಲ್ ಕೊಡ್ತೀನಿ ಅಂತ ಬಂದವರು ಅದನ್ನು ಕೊಡದೆ ಹಾಗೆ ತೊಗೊಂಡು ಹೊರಟ್ಬಿಟ್ರು. ಆಮೇಲೆ ನರಸಿಂಹ, ನಾನು ನಿನಗೆ ಬಂದಿರೋ ಪ್ರೈಸು, ನಿನ್ನ ಮಾಸ್ ಕಾರ್ಡು ಎಲ್ಲ ಅವ್ರಿಗೆ ತೋರಿಸ್ದೆ ಕಣೋ. ಅಮ್ಮ, ಅದನ್ನ ಯಾಕೆ ಅವಳಿಗೆ ತೋರ್ಸಕ್ಕೆ ಹೋದೆ? ಮಗನ ಸಾಧನೆನ ಹೇಳ್ಕೊಳ್ಳೋದಿಕ್ಕೆ ಎಲ್ಲ ತಾಯಂದಿರಿಗೂ ಖುಷಿ ಕಣೋ. ನಿನ್ನನ್ನು ಎಲ್ಲರೂ ಕುಡ್ಕ, ಸೋಂಬೇರಿ ಅಂತಾರೆ, ಯಾರು ನಿನ್ನನ್ನು ಬುದ್ಧಿವಂತ ಅಂತ ಹೇಳೋದೇ ಇಲ್ಲ. ಆಮೇಲೆ ಅದನ್ನೆಲ್ಲ ಅವ್ರಿಗೆ ತೋರಿಸಿದ ತಕ್ಷಣವೇ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ? ನಾನು ಬೇಡ ಬೇಡ ಅಂದರೂ ಬ್ಯಾಗನ್ನೆಲ್ಲ ತೊಗೊಂಡೋಗಿ ರೂಮ್ನಲ್ಲಿ ಇಡ್ತೀನಿ, ಕೊಡಿಮಾ ಅಂತ ಹೇಳಿ ರೂಮ್ನಲ್ಲಿ ಇಟ್ಟರು. ಎಂಥ ಹುಡುಗಿ, ಎಂಥ ನಡವಳಿಕೆ. ನೀನು ನೋಡಿದ್ರೆ ದಿಮಾಕು ಅಂತೀಯ, ಸರಿ ಇಲ್ಲ ಅಂತೀಯಪ್ಪ. ನನಗೇನೋ ಹಾಗೆ ಅನ್ನಿಸ್ಲೇ ಇಲ್ಲ. ನರಸಿಂಹ, ನಾನು ಇನ್ನೊಂದು ವಿಷಯ ಹೇಳೋದೇ ಮರ್ತೆ. ಪಾಪ ಆ ಹುಡುಗಿಗೆ ಕಾಲು ಹುಡುಕ್ಬಿಡ್ತು. ನಾನೇ ಅವ್ರ ಕಾಲಿಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ತಿಕ್ಕಿದೆ. ಸಾರಿ ಮಾ. ಬೇಡ, ಸರಿ, ಅವಳ ವಿಷಯ ಬಿಡು. ಅವಳ ಕತೆ ಕಟ್ಕೊಂಡು ನಮಗೇನಾಗಬೇಕು? ನೀ ಬಾ, ನಂಗೆ ಸ್ವಲ್ಪ ಊಟ ಹಾಕು. ಸ್ವಲ್ಪ ಅಲ್ಲ, ನನ್ನ ಮಗನಿಗೆ ಹೊಟ್ಟೆ ತುಂಬ ಊಟ ಹಾಕ್ತೀನಿ. ಬರ್ತೀನಿ.